ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ನಿಮಗೆ ತಿಳಿಸ್ಲಿಕ್ಕೆ ಹೊರಟಿರೋದು ನಾನು ಯಾವಾಗಲೂ ಯೂಸ್ ಮಾಡುವಂತಹ ಹೋಮ್ ರೆಮಿಡಿ ಒಂದು ಕೊಕೊನೆಟ್ ಆಯಿಲ್ನ ನಾನು ನಿಮಗೆ ತಿಳಿಸೋಣ ಅಂತ ಬಯಸ್ತಾ ಇದ್ದೀನಿ. ಸೊ ಅದಕ್ಕೆ ಫ್ರೆಶ್ ಆಗಿರುವಂಥ ಆಲುವೆರಾ, ಹಾಗೆ ದಾಸವಾಳದ ಹೂವು, ಅದರ ಎಲೆಗಳು, ಹಾಗೆ ಕರಿಬೇವು, ಸ್ವಲ್ಪ ಆಲುವೆರಾ ಜೆಲ್ ಬೇಕಾಗುತ್ತೆ ಇದಕ್ಕೆ ಫ್ರೆಶ್ ಆಗಿರುವಂಥ, ಹಾಗೆ ಸ್ವಲ್ಪ ಮೆಂತ್ಯ, ಹಾಗೆ ಈರುಳ್ಳಿ ಕೂಡ. ಇಷ್ಟಿದ್ರೆ ಸಾಕು, ಆರಾಮಾಗಿ ನಾವು ಒಳ್ಳೆ ದಟ್ಟವಾದಂಥ ಮತ್ತು ಶೈನಿ ಆದಂಥ ಹೇರ್ಸ್ನ ಆರಾಮಾಗಿ ಮನೆಯಲ್ಲೇ ಗ್ರೋತ್ ಮಾಡ್ಕೊಬೋದು. ಸೊ ಫಸ್ಟ್ಗೆ ಇದಕ್ಕೆ ನಾನೊಂದು ಪಾತ್ರೆಯಲ್ಲಿ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಅದಕ್ಕೆ ಸ್ವಲ್ಪ ಈರುಳ್ಳಿ, ಹಾಗೆ ಕರಿಬೇವು, ಏನು ದಾಸವಾಳದ ಎಲೆ ಇದೆಯಲ್ಲ ಅದು, ಹಾಗೆ ಲಾಸ್ಟಿಗೆ ಏನು ದಾಸವಾಳದ 2ರಿಂದ 3 ಎಲೆನ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಹೂಗಳನ್ನ ಕೂಡ ಒಂದು 4 ಹಾಕ್ಕೊಳ್ತೀನಿ. ಯಾಕಂದರೆ ಯಾವಾಗಲೂ ಮಾಡ್ಕೊತ ಬಂದಿರೋವಂಥದ್ದೇ ಒಂದು ಹೋಮ್ ರೆಮಿಡಿ ಇದು ಆಯಿಲು. ಸೊ ಹಾಗಾಗಿ ಈಗ ನೀಟಾಗಿ ಇದನ್ನು ಸ್ವಲ್ಪ ಕಪ್ಪಾಗೋ ತನಕ ನಾವು ಈ ಥರ ಬಾಡಿಸ್ಕೊಳ್ಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಅದು ಬಾಡುತ್ತೋ ಅಷ್ಟು ಚೆನ್ನಾಗಿ ಆಯಿಲು ತುಂಬಾ ಕ್ವಾಲಿಟಿಯಾಗಿ ಬರುತ್ತೆ ನಮಗೆ. ಸೊ ಹಾಗೆ ನಮ್ಮ ಮನೇಲಿರುವಂಥ ಒಂದು ಕೊಕೊನೆಟ್ ಆಯಿಲ್, ನಿಮ್ಮ ಮನೇಲಿ ಯಾವ ಆಯಿಲ್ನ ಯೂಸ್ ಮಾಡ್ತಿದ್ರೋ ಅದೇ ಆಯಿಲ್ನ ಹಾಕ್ಕೊಂಡು ನೀವು ಇದರಲ್ಲಿ ಚೆನ್ನಾಗಿ ಆಯಿಲ್ನ ರೆಡಿ ಮಾಡ್ಕೊಬೋದು ನೀವು ಕೂಡ. ಸೊ ಈ ಥರ ಎಣ್ಣೆ ಎಲ್ಲ ಹಾಕ್ಕೊಂಡ ನಂತರ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ನಿಧಾನಕ್ಕೆ ಎಣ್ಣೆನ ಕಾಯಿಸೋದ್ರಿಂದ ಅದರಲ್ಲಿರುವಂಥ ಎಲ್ಲ ಒಂದು ಕ್ವಾಲಿಟಿ ಅಂಶಗಳು ಅದರಲ್ಲಿ ಎಣ್ಣೆಯಲ್ಲಿ ಬಿಡುತ್ತೆ. ಹಾಗಾಗಿ ಸ್ವಲ್ಪ ಚಿಕ್ಕದಾಗಿನ ಫ್ಲೇಮ್ ಇಟ್ಕೊಂಡ್ಬಿಟ್ಟು ನೀಟಾಗಿ ಸ್ವಲ್ಪನೇ ಅದು ಬಾಯ್ಲ್ ಆಗಬೇಕಾಗತ್ತೆ. ಸೊ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ನಾನು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಶ್ ಆಗಿರುವಂಥ ಆಲುವೆರಾದ ಏನು ಜೆಲ್ ಇದೆಯಲ್ಲ ಅದನ್ನು ಇವಾಗ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕುವಾಗ ತುಂಬ ಹುಷಾರಾಗಿ ಹಾಕೋಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ಫುಲ್ಲೆಲ್ಲ ಆಯಿಲು ಬಂದುಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ನೀಟಾಗಿ ಈ ಥರ ಮಾಡಿಕೊಂಡ್ರೆ ನಿಮಗೂ ಫ್ರೆಶ್ ಆಗಿರುವಂಥ ಹೆಲ್ದಿ ಆಗಿರುವಂಥ ಆಯಿಲ್ ಕೂಡ ಮನೆಯಲ್ಲೇ ರೆಡಿ ಆಗುತ್ತೆ.